ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೊದಲನೇದಾಗಿ ಮಹಾವತಾರ್ ಬಾಬಾಜಿ ಅವರಿಗೆ ನನ್ನ ನಮನಗಳು. ಹಾಗೇನೆ ಎಲ್ಲರ ಗುರುಗಳು ಆಗಿರತಕ್ಕಂತಹ ಬ್ರಹ್ಮಶ್ರೀ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ನಮನಗಳು. ಈ ವೇದಿಕೆಯನ್ನು ನಿರ್ಮಾಣ ಮಾಡಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರತಕ್ಕಂತಹ ಮಹಾವತಾರ್ ಸಂಸ್ಥೆಯ ಸಂಸ್ಥಾಪಕರು ಆಗಿರತಕ್ಕಂತಹ ಡಾಕ್ಟರ್ ರಂಗನಾಥ್ ಸರ್ಗೆ ನನ್ನ ನಮನಗಳು. ಹಾಗೇನೆ ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗೆ ಪ್ರಣಾಮವನ್ನ ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಜೊತೆಗೆ ವೇದಿಕೆಯಲ್ಲಿರುವ ಪ್ರತಿಯೊಬ್ಬ ಬಂಧುಗಳಿಗೆ ಸಹ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ಈ ದಿನ 29 ನವೆಂಬರ್ 2025 ಶನಿವಾರ ದಿನ ನಮ್ಮ 41 ದಿನಗಳ ಮಂಡಲ ಕಾರ್ಯಕ್ರಮದ 3ನೇ ಬ್ಯಾಚ್ನ 25ನೇ ದಿನ ಇದಾಗಿದೆ. ಎಲ್ಲರಿಗೂ ಗೊತ್ತಿದ್ದ ಹಾಗೆ ಶನಿವಾರ ವಿಶೇಷ ಸಂಚಿಕೆ. ನಾನು ನಿನ್ನೆ ಹಾಗೂ ಮೊನ್ನೆನೆ ಎಲ್ರಿಗೂ ತಿಳಿಸಿದ್ದೆ, ಶನಿವಾರ ದಿನ ವಿಶೇಷ ಸಂಚಿಕೆ ಇರುತ್ತೆ. ಎಲ್ಲರೂ ಸಹ ತಮ್ಮ ಕಲೆ ಏನಿದೆ ಅದನ್ನ ಇಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಹೇಳತಕ್ಕಂಥದ್ದು. ಇವತ್ತು ಬೆಳಿಗ್ಗೆ ಹಾಜರಿದ್ದವರಿಗೆ ಅನುಭವ ಇದೆ. ಅದ್ಭುತವಾದ ಒಂದು ಸ್ಕಿಟ್ ಅನ್ನ ನಮ್ಮ ವೇದಿಕೆಯ ಪ್ರತಿನಿಧಿಗಳು ಇವತ್ತು ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೇನೆ ರಾತ್ರಿ ಸಹ ಇಂಥ ಪ್ರದರ್ಶನಗಳು ನಡೀಲಿ ಅಂತ ನಾನು ಕೇಳ್ಕೊಳ್ತೇನೆ. ಜೊತೆಗೆ ಇವತ್ತು ತಾವೆಲ್ಲರೂ ಸಹ ತಮ್ಮಲ್ಲಿರತಕ್ಕಂಥ ಯಾವುದೇ ಕಲೆಯನ್ನ ಇಲ್ಲಿ ಪ್ರದರ್ಶನವನ್ನ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನೊಂದೇನು ಅಂತಂದ್ರೆ, ನಾನು ಸರಿಯಾ ತಪ್ಪಾ ನಾನು ಚೆನ್ನಾಗಿ ಹೇಳ್ತೇನೆ ಅಂತ ಹೇಳತಕ್ಕಂಥ ಯಾವುದೇ ಸಂಕೋಚ ಅಥವಾ ಭಯ ಅಂತದೇನು ಬೇಡ. ಇಂತಹ ಈ ವೇದಿಕೆಯಿಂದನೇ ನಾವು ಮುಂದೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಆದ್ದರಿಂದ ತಾವು ಎಲ್ಲರೂ ಸಹ ಈ ಕಲೆಯನ್ನ ಪ್ರದರ್ಶನ ಮಾಡಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮ ತಮಗೆ ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗಿದೆ, ಇದು ನಡೀಲಿಯಾ, ಮುಂದುವರಿಸಬಹುದಾ, ಅಥವಾ ತಮ್ಮಲ್ಲಿ ಏನ್ ಪರಿವರ್ತನೆ ಆಗಿದೆ, ಇದನ್ನ ತಾವು ಹೇಳಬೇಕಂತ ಕೇಳ್ಕೊಳ್ತೇನೆ. ಸಾಮಾನ್ಯವಾಗಿ ಇದನ್ನ ಹೇಳುವಾಗ ಪ್ರಥಮವಾಗಿ ಏನಾಯ್ತು ಹಿಂದೆ ಅಂತ ಹೇಳುವುದರ ಜೊತೆಗೆ ಈ ಒಂದು ಮಂಡಲ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ತಾವು ಏನೇನ್ ಲಾಭ ಪಡ್ಕೊಂಡ್ರಿ, ಹೇಗೆ ಸುಧಾರಣೆ ಆಯ್ತು ಅಥವಾ ಏನು ಪರಿವರ್ತನೆ ಆಯ್ತು ಹೇಳತಕ್ಕಂಥದನ್ನ ಸಹ ತಾವು ಹೈಲೈಟ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ತಾವು ಯಾರು ಹಾಡು ಹೇಳ್ಬಹುದು, ಸಣ್ಣ ಪುಟ್ಟ ಕತೆ ಹೇಳಬಹುದು, ಅಥವಾ ಯಾವುದೇ ಮಿಮಿಕ್ರಿ ಮಾಡಬಹುದು, ಜೋಕ್ ಹೇಳಬಹುದು, ಯಾವುದೇ ಸ್ಕಿಟ್ ಮಾಡಬಹುದು, ಅಥವಾ ಇನ್ಯಾನಾದ್ರೂ ಫ್ಲೂಟ ಅಥವಾ ಅಂತ ಹಾರ್ಮೋನಿಯಂ ಅಂತದೇನಾದ್ರೂ ಇನ್ಸ್ಟ್ರೂಮೆಂಟಲ್ ತಮಗೆ ಗೊತ್ತಿದ್ದಂತ ಪಕ್ಷದಲ್ಲಿ, ಅದಕ್ಕೆ ಸಿದ್ಧರಾಗಿದ್ದಂತ ಪಕ್ಷದಲ್ಲಿ ಅದನ್ನು ಸಹ ನುಡಿಸ್ಲಿಕ್ಕೆ ಅವಕಾಶ ಇದೆ. ತಾವು ಹ್ಯಾಂಡ್ ರೈಸ್ ಮಾಡಿದ್ರೆ ತಮಗೆ ಅನ್ಮ್ಯೂಟ್ ಮಾಡಲಾಗುತ್ತೆ. ಕಡಿಮೆ ಜನ ಇವತ್ತು ಹಾಜರಾಗಿದ್ದಾರೆ. ಯಾಕಂತಂದ್ರೆ ಇಷ್ಟು ಹೊತ್ತು ಸಹ ಮೀಟಿಂಗ್ ಇತ್ತು. ಒಂದು 10 ನಿಮಿಷದಲ್ಲಿ ನಾವು ಜಾಯ್ನ್ ಆದ್ವಿ. ಬಹುಶಃ ಊಟ ಮಾಡೋದವರು ಊಟಕ್ಕೆ ಹೋಗಿರ್ಬೋದು. 2:30 ಗಂಟೆಯಿಂದ ಪ್ರಾರಂಭ ಆದ ವಿಶ್ವ ಧ್ಯಾನ ದಿನಾಚರಣೆಯ ಅಂಗವಾಗಿ ಇವತ್ತು ಸಭೆ ಇತ್ತು. ಹಾಗಾಗಿ ತುಂಬಾ ಜನ ಅದರಲ್ಲಿ ಹಾಜರಾಗಿದ್ರು. ಸೊ ಬಹುಶಃ ಅವರು ಲೇಟ್ ಆಗಿ ಜಾಯಿನ್ ಆಗಬಹುದು ಅಂತ ನಾನು ಅನ್ಕೊಂಡಿದ್ದೇನೆ. ದಯಮಾಡಿ ತಾವುಗಳು ಹ್ಯಾಂಡ್ ರೈಸ್ ಮಾಡಿ, ತಮಗೆ ಅನ್ಮ್ಯೂಟ್ ಮಾಡಲಾಗುತ್ತೆ. ತಮ್ಮ ಒಂದು ಪ್ರದರ್ಶನವನ್ನ ನಾವು ನೋಡೋಣ. ಯಾರ್ದು ಹ್ಯಾಂಡ್ ರೈಸ್ ಬರ್ತಾ ಇಲ್ಲ, ಯಾಕೆ? ಎಲ್ಲಾ ಮಾಸ್ಟರ್ಸ್ಗೂ ಮುಕ್ತ ಅವಕಾಶ ಇದೆ. ನಮ್ಮ ಅನಿಸಿಕೆಗಳನ್ನ ಹಂಚ್ಕೋಬಹುದು. ಅಥವಾ ನೀವು ಮ್ಯಾಮ್ ರಘುನಾಥ್ ಸರ್ ನೀವೇ ಸ್ಟಾರ್ಟ್ ಮಾಡಿ ಅಂದೆ. ನೀವು ಹೊಸ ಮಾಸ್ಟರ್, ಯಂಗ್ ಮಾಸ್ಟರ್. ಮ್ಯಾಮ್ ಪ್ರಿಪೇರ್ ಆಗಿಲ್ಲ. ಓಕೆ ಗೀತಾ ಯಾರಾದ್ರೂ ಮಾಡಿದ್ದಾರೆ. ಗೀತಾ ಮೇಡಮ್ಗೆ ಅನ್ಮ್ಯೂಟ್ ಮಾಡಿ. ಎಸ್ ಮ್ಯಾಮ್. ಎಸ್ ವೆಲ್ಕಮ್. ಫಸ್ಟ್ ಪರ್ಸನ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಗೀತಾ ಮ್ಯಾಮ್ ಅನ್ಮ್ಯೂಟ್ ಅಂತ ಹೇಳೋದನ್ನ ಎಸ್ ಆಯ್ತಾ? ಎಸ್ ಆಯ್ತು. ಓಕೆ. ಮೊದಲನೆಯದಾಗಿ ಎಲ್ರಿಗೂ ನನ್ನ ನಮಸ್ಕಾರ. ನಾನೊಂದು ಬೆಳ್ಳಿ ಮೋಡಗಳು ಚಿತ್ರದ ಒಂದು ಹಾಡನ್ನ ಹಾಡ್ಬೇಕು ಅಂತಿದ್ದೀನಿ. ವೆರಿ ನೈಸ್, ಹಾಡಿ ಮ್ಯಾಮ್. ಓಕೆ, ಮ್ಯೂಸಿಕ್ ಮೂಲಕ ಹಾಡ್ತಾ ಇದ್ದೀನಿ. ಫಸ್ಟ್ ಮ್ಯೂಸಿಕ್ ಹಾಕ್ತಾ ಇದ್ದೇನೆ. ಕೇಳಿಸ್ತಾ ಇದೆಯಾ?
ನಿಮ್ಮ ವಾಯ್ಸ್ ಕೇಳಿಸ್ತಾ ಇದೆ, ಮ್ಯೂಸಿಕ್ ಕೇಳಿಸ್ತಾ ಇಲ್ಲ. ಮ್ಯೂಸಿಕ್ ತಾವು ಮೊಬೈಲ್ ಅಲ್ಲಿ ಹಾಕ್ತಾ ಇದ್ದೀರಾ, ಯಾವ್ದ್ರಲ್ಲಿ ಹಾಕ್ತಾ ಇದ್ದೀರಾ? ಮೊಬೈಲ್ ಅಲ್ಲಿ ಇದೆ. ಅದು ಕೇಳುದಿಲ್ಲ ಇಲ್ಲಿಗೆ. ಕೇಳಿಸ್ತಾ ಇಲ್ಲ? ನನ್ ಮಾತು ಕೇಳಿಸ್ತಾ ಇದೆಯಾ? ಮಾತು ಕೇಳಿಸ್ತಾ ಇದೆ, ಮ್ಯೂಸಿಕ್ ಕೇಳಲ್ಲ, ಹಾಗೇನೆ ಹಾಡು Okay. ಹೇಳ್ಬೇಕಾಗತ್ತೆ. ಓಕೆ, ಬರೀ ಹಾಡು ಹೇಳ್ತೀನಿ ಅಂದ್ರೆ. ನೀವು ಹಾಡಾದ್ಮೇಲೆ ತಾವು ಎಷ್ಟು ಸಮಯದಿಂದ ಧ್ಯಾನಕ್ಕೆ ಬಂದಿದ್ದೀರಾ, ಒಂದು ತಮ್ಮ ಒಂದು ಆಯ್ತು. ಅನುಭವವನ್ನ ಸಂಕ್ಷಿಪ್ತವಾಗಿ ಹಂಚ್ಕೊಳ್ಳಿ ಮ್ಯಾಮ್. ಸರಿ ಸರಿ ಸರಿ, ಹಾಡ್ತೀನಿ. ಎಸ್, ಹಾಡಿ. ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ, ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ ಬೆಳ್ಳಿ 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 ಮೋಡ ಚಂದ, ಆಕಾಶ ನಾನಾದೆನಾ, ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ, ಮಾತಿನಲ್ಲೇ ತಂದೆ ಮಳೆ ಬಿಲ್ಲ, ನಾಚಿ ನಿಂತ ಹೂ ಬಳ್ಳಿಲೆಲ್ಲ, ಬಾನಲ್ಲಿ ಒಂದಾದೆನಾ, ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ, ಕಣ್ಣಿನಲ್ಲಿ ಆಸೆ ಅಂಕುರಿಸಿ ಪ್ರಥಮಗಳು ಪಲ್ಲವಿಸಿ, ಉದಯಗಳ ತೀರ ಸಂಚರಿಸಿ ಹೃದಯಗಳು ಜೇಂಕರಿಸಿ, ಪ್ರಣಯದ ಹಾಡಾದಿನ ಅರಳಿದ ಹೂವಾದಿನ, ಋತುವಲಿ ಒಂದಾದೆನ, ಓ ಆ ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ, ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ, ಮಳೆ ಹನಿಯ ಮೋಡ ನಾನಾಗಿ ಹನಿ ಇಡುವೆ ನೆನಪಾಗಿ, ಉದಯಗಳ ಊರೇ ನಾನಾಗಿ ಬೆಳಕಿಡುವೆ ನಿನಗಾಗಿ, ಪ್ರಣಯದ ಆರಾಧನಾ ಋತುವಿನ ಆಲಾಪನ, ಮಿಥುನದ ಆಲಿಂಗನ, ಓ ಆ ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ, ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ ಮಾತಿನಲ್ಲೇ ತಂದೆ ಮಳೆ ಬಿಲ್ಲ, ಆಕಾಶ ನಾನಾದೆನ, ಬಾನಲ್ಲಿ ಒಂದಾದೆನ, ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ, ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ. ಥ್ಯಾಂಕ್ ಯು. ಕೇಳಿಸಿಕೊಂಡವರಿಗೆ ಎಲ್ಲರಿಗೂ ಸಹ ಧ್ಯಾನ ಬಂಧುಗಳಿಗೆ ನನ್ನ ಪೂರ್ವಕ ಅಭಿನಂದನೆಗಳು. ಅಂದ್ರೆ ನಿಮಗೆ ಅಭಿನಂದನೆಗಳು. ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರಿ. ತಾವು ಯಾವಾಗ ಬಂದ್ರಿ? ಸಂಗೀತ ಒಂದೆರಡು ಲೈನ್ ಅಲ್ಲಿ ಹೇಳ್ಬಿಡಿ. ಹೌದು, ನಾನು ಬಂದು ಆಯ್ತು ಒಂದು 3-4 ತಿಂಗಳಾಯ್ತು. ಯಾಕಂದ್ರೆ ನಾನು ಯಾವತ್ತೂ ಹೀಗೆ ಓಪನ್ ಆಗಿ ಸ್ಪೀಚ್ ಆಗ್ಲಿ ಏನು ಕೊಟ್ಟಿದ್ದಿಲ್ಲ, ನಂಗೆ ಅಭ್ಯಾಸನೂ ಇಲ್ಲ. ಆದ್ರೆ ಯಾಕೋ ಧ್ಯಾನದಿಂದಾಗಿ ನಾನು ಈ ರೀತಿಯ ಒಂದು ಇದಕ್ಕೆ ಮೊನ್ನೆ ಸಂಡೆ ನಾನು ಒಂದು ಹಾಡು ಹಾಡ್ಲಿಕ್ಕೆ ಶುರು ಮಾಡಿದೆ. ಈ ವೇದಿಕೆಯಿಂದಲೇ ಹಾಡ್ಲಿಕ್ಕೆ ಶುರು ಮಾಡಿದೆ. ಹಾಗೆ ಹಾಡ್ತಾ ಕೂಡ ಇವಾಗ ಒಂದು ಪ್ರೋಗ್ರಾಮ್ ಇದೆ ಆಫೀಸಲ್ಲಿ, ಅದಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಹೇಳುವಂತ ಒಂದು ಆಲೋಚನೆ ಬಂದಿದ್ದಕ್ಕೆ ಈ ವೇದಿಕೆಯಿಂದಲೇ ಇದನ್ನ ಶುರು ಮಾಡ್ತಾ ಇದ್ದೀನಿ. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮ್ಯಾಮ್. ನೆಕ್ಸ್ಟ್ ಲೋಕೇಶ್ ಸರ್. ಎಲ್ರಿಗೂ ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ನಾನೊಂದು ಭಗವದ್ಗೀತೆ ಹೇಳ್ತೀನಿ, ಹೇಳ್ಬೋದಲ್ವಾ? ಹಾ ಸರ್, ಎಷ್ಟು ಹೊತ್ತಾಗುತ್ತೆ? ಒಂದು 2-3 ನಿಮಿಷ ಆಗ್ಬಹುದು. ನೋ ಪ್ರಾಬ್ಲಮ್, ಹೇಳಿ ಸರ್.
ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಃ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ ತೇ ಮೇ ಯುಕ್ತತಮಾ ಮತಾಃ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಾಯಿತೇ ರತಾಃ. ಕ್ಲೇಶೋऽಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ ಮಯ್ಯೇವ ಮನದಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಸಿ ಮಯಿ ಸ್ಥಿರಂ ಅಭ್ಯಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಅಭ್ಯಾಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಯಸಿ. ಅತೈತದಪ್ಯಸಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತಃ ಸರ್ವಕರ್ಮ ಫಲತ್ಯಾಗನ್ ತತಃ ಕುರು ಯತಾತ್ಮವಾನ್. ಶ್ರೇಯೋ ಯಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನತ್ ಕರ್ಮ ಫಲತ್ಯಾಗಸ್ ತ್ಯಾಗಚ್ಚಾಂತಿರನಂತರಂ. ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ ನಿರ್ಮಮೋ ನಿರಹಂಕಾರಸ್ ಸಮದುಃಖಃ ಸುಖಕ್ಷಮೀ ಸಂತುಷ್ಟಃ ಸತತೈ ಯೋಗಿ ಯಥಾತ್ಮಾ ದೃಢನಿಶ್ಚಯಃ. ಮಯ್ಯರ್ಪಿತಮನೋ ಬುದ್ಧಿರ್ ಯೋ ಮದ್ಭಕ್ತ ಸಮೇ ಪ್ರಿಯಃ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನೋ ದ್ವಿಜತೆ ಚ ಯಃ ಹರ್ಷಮರ್ಷಭಯೋದ್ವೇಗೈರ್ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಅನಪೇಕ್ಷಃ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಯೋ ನ ರೋಷ್ಯತಿ ನ ದ್ವೇಷ್ಟಿ ನ ಶಚೋತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ ಯಃ ಸ ಮೇ ಪ್ರಿಯಃ. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಷು ಸಮಃ ಸಂಗ ವಿವರ್ಜಿತಃ. ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿರ್
भक्तिमाने प्रियो नरः हेतुधर्म्यामृतमिदै यथोक्तं पर्युपासते श्रद्धदानमत्परमा भक्तास्तेतीव मे प्रियाः। ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे भक्तियोगो नाम द्वादशोऽध्यायः। ओम ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದ್ಭುತವಾಗಿತ್ತು. ಧನ್ಯವಾದಗಳು. ಓಕೆ, ಶ್ಯಾಮಲಾ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಹೇಳಿ. ನಮಸ್ತೆ ಮೇಡಮ್. ಹಾಡ್ ಹೇಳ್ತೀನಿ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಮಕ್ಕಳ ನೋಟವೇ ಒಲವಿನ ಓಲೆ. ಹಿರಿಯರಿಗೂ ಕಿರಿಯರಿಗೂ ವೇದವಂತೆ, ಅವರ ತೊದಲ ನುಡಿಗಳು ವೇದವಂತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಒಂದೇ ಗಿಡದಿ ಹೂವು ಮುಳ್ಳು ಹುಟ್ಟುವಂತೆ, ಒಂದೇ ಮನದಿ ಎರಡು ಗುಣವು ಬೆಳೆಯುವುದಂತೆ. ಮುಳ್ಳಿನ ಗುಣ ಹೂವಿನ ಗುಣ ಸೇರದಂತೆ, ಜೋಕೆಯಾಗಿ ಇರಬೇಕು ಜಾರದಂತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ರಾಮ್ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ, ಸಿತಾರಿಟಾ ಲೈನಾ ಪಪಿ ಅವನ ಮಕ್ಕಳೇ. ಎಲ್ಲರಿಗೂ ಲೋಕದಲ್ಲಿ ಒಬ್ಬ ದೇವರೇ, ಎಲ್ಲರನ್ನು ಕಾಣಬೇಕು ಅವನದೇ ಕರೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ಹೇಳಿದ್ರಿ. ಓಕೆ, ಅನುರಾಧ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಾನು ಒಂದ್ ಹಾಡು ಹೇಳ್ತೀನಿ. ಎಸ್. ಹರಿ ಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿ ಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿ ಕೇಶವ ಹರಿ ಗೋವಿಂದ ಹರಿನಾರಾಯಣ ಹರಿ ಓಂ. ಹರಿ ಕೇಶವ ಹರಿ ಗೋವಿಂದ ಹರಿನಾರಾಯಣ ಹರಿ ಓಂ. ಹರಿ ಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ಹರಿ ಸುಂದರ ನಂದ ಮುಕುಂದ ಹರಿನಾರಾಯಣ ಹರಿ ಓಂ. ವನಮಾಲಿ ಮುರಳೀಧಾರಿ ಗೋವರ್ಧನ ಗಿರಿವರಧಾರಿ. ವನಮಾಲಿ ಮುರಳೀಧಾರಿ ಗೋವರ್ಧನ ಗಿರಿವರಧಾರಿ. ಮಿತು ಮಿತು ಕರುಮಾಕನು ಚೋರಿ ಗೋಪಿ ಮನಹಾರಿ. ಮಿತು ಮಿತು ಕರುಮಾಕನು ಚೋರಿ ಗೋಪಿ ಮನಹಾರಿ. आवो रे गावो रे गोकुल के प्यारे. आवो रे गावो रे
गोकुल के प्यारे आवो रे कान्हो रे गोकुल के प्यारे आवो रे नाचो रे रास रचाओ रे हरि सुंदर नंद मुकुंद हरि नारायण हरि ओम हरि केशव हरि गोविंद हरि नारायण हरि ओम हरि सुंदर नंद मुकुंद हरि नारायण हरि ओम हे मोरु मुकुट गिरिधारी काना पीतांबर धारी हे मोरु मुकुट गिरिधारी काना पीतांबर धारी गोपियन संग रास रचाए मोहन मुरलीधारी आवो रे गावो रे मोहन गिरिधारी आवो रे काना रे हे कृष्ण मुरारी आवो रे नाचो रे रास रचाओ रे आओ रे नाचो रे रास रचाओ रे हरि सुंदर नंद मुकुंद हरि नारायण हरि ओम हरि केशव हरि गोविंद हरि नारायण हरि ओम हरि सुंदर नंद मुकुंद हरि नारायण हरि ओम हरि नारायण हरि ओम ಅವಕಾಶಕ್ಕೆ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡಿದ್ರಿ. ವೇದಾವತಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೇದಾವತಿ ಮ್ಯಾಮ್ ಇಲ್ವಾ? ನಾಗಲಕ್ಷ್ಮ ಓಕೆ ಮ್ಯಾಮ್. ನಮಸ್ತೆ ಎಲ್ರಿಗೂ. ನಾನಿವತ್ತು ಈ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರವರ ನಿತ್ಯ ಪ್ರವಚನ ಹೇಳ್ತೇನೆ. ಟಾಪಿಕ್ ಬಂದು ಒಂದು ಮ್ಯಾಕ್ಸಿಮಮ್ 3 ನಿಮಿಷ ಆಗ್ಬೋದು. ಟಾಪಿಕ್ ಬಂದು ಭಗವಂತನೊಂದಿಗೆ ನಮ್ಮ ಸಂಬಂಧ ಜೋಡಿಸ್ಬೇಕು ಹೇಗೆ ಅಂತ. ಮುಖದಿಂದ ಭಗವಂತನ ನಾಮ ಬರದೇ ಇರುವುದಕ್ಕಿಂತಲೂ ಮೂಕನಾಗಿರುವುದು ಉತ್ತಮವಲ್ಲವೇ? ನಮ್ಮ ದೃಷ್ಟಿಯು ಭಗವಂತನ ಮೂರ್ತಿಯನ್ನು ನೆಟ್ವರ್ಕ್ ಕ್ಲಿಯರ್ ಇಲ್ಲ. ನಮ್ಮ ಕಿವಿಗಳು ಅವನ ಪ್ರೀತಿ ಹೇಳಿ ಕೇಳಿಸ್ತಾ ಇದೆ. ನಮ್ಮ ಕಿವಿಗಳು ಅವನ ಕೀರ್ತಿಯನ್ನು ಕೇಳದಿದ್ದರೆ ನಮ್ಮ ಕಿವಿಗಳ ಉಪಯೋಗವೇನು? ಕಣ್ಣುಗಳಿಂದ ಭಗವಂತನ ಮೂರ್ತಿಯನ್ನು ನೋಡುವುದು, ಮುಖದಿಂದ ಭಗವಂತನ ನಾಮಸ್ಮರಣೆ ಮಾಡುವುದು, ಕಿವಿಗಳಿಂದ ಅವನ ಗುಣಾನುವಾದಗಳನ್ನು ಕೇಳುವುದೇ ನಿಜವಾದ ಅಭ್ಯಾಸವಾಗಿರುತ್ತದೆ. ಭಗವಂತನ ಚರಿತ್ರೆಯನ್ನು ಏಕೆ ಕೇಳಬೇಕು? ಅದರಂತೆ ನಡೆಯುವುದಕ್ಕಾಗಿ ಕೇಳಬೇಕು. ಭಗವತ್ ಪ್ರಾಪ್ತಿಗಾಗಿ ಒಂದು ಸುಲಭ ಉಪಾಯವಿರುತ್ತದೆ. ಭಗವಂತನೊಂದಿಗೆ ನಮ್ಮ ಸಂಬಂಧ ಜೋಡಿಸಬೇಕು. ಯಾವುದಾದ್ರೂ ಸಂಬಂಧ ಹಚ್ಕೊಳ್ಬೇಕು. ಭಗವಂತನು ನನ್ನ ಸ್ವಾಮಿ ಇರುತ್ತಾನೆ, ನಾನು ಅವನ ಸೇವಕನಿರುತ್ತೇನೆ, ಅವನು ನನ್ನ ತಾಯಿ, ನಾನು ಮಗು, ಅವನು ತಂದೆ, ನಾನು ಪುತ್ರ, ಅವನು ಪತಿ, ನಾನು ಪತ್ನಿ, ಅವನು ಪುತ್ರ, ನಾನು ತಾಯಿ, ಅವನು ಸೂತ್ರಧಾರ, ನಾನು ಗೊಂಬೆ ಎಂಬ ಮುಂತಾದ ಸಂಬಂಧಗಳನ್ನು ಹಚ್ಚಿಕೊಳ್ಳಬೇಕು. ಮಗನನ್ನಾಗಿ ದತ್ತಕ್ಕೆ ತೆಗೆದುಕೊಂಡ ಮೇಲೆ ಅವನೊಂದಿಗೆ ಪುತ್ರ ಪ್ರೇಮವನ್ನು ಹಚ್ಚಿಕೊಳ್ಳುವುದಿಲ್ಲವೇ? ಮದುವೆಯಾಗುವ ಮೊದಲು ಗಂಡನಾರು ಹೆಂಡತಿಯಾರು, ಆದರೆ ಮದುವೆ ಆದ ಕೂಡಲೇ ಸಂಬಂಧ ಹಚ್ಚಿಕೊಳ್ಳುತ್ತಾನೆ. ಅಂದರೆ ಸಹವಾಸದಿಂದ ಪ್ರೇಮ ಬೆಳೆಯುತ್ತದೆ, ಪ್ರೇಮ ಮಾಡುವುದರಿಂದ ಪ್ರೇಮ ಬೆಳೆಯುತ್ತದೆ. ಅದರಂತೆ ಭಗವಂತನ ವಿಷಯದಲ್ಲಿನ ಪ್ರೇಮವನ್ನು ಯಾವುದಾದರೂ ಒಂದು ಸಂಬಂಧ ಹಚ್ಚಿಕೊಂಡು ಬೆಳೆಸಬೇಕು. ಇಷ್ಟೇ ಅಲ್ಲದೆ ಅದು ಸ್ವಭಾವವೇ ಆಗಬೇಕು. ಅಂದರೆ ಭಗವಾನ್ ಪ್ರಾಪ್ತಿಯು ಸುಲಭವಾಗಿ ಆಗುತ್ತದೆ.
ಹನುಮಂತನು ದಾಸ್ಯ ಭಕ್ತಿ ಮಾಡಿದನು. ರಾಮನನ್ನು ತನ್ನ ಹೃದಯದಲ್ಲಿಯೇ ಇಟ್ಟುಕೊಂಡನು. ಗುಹನಿಗೂ ರಾಮನ ವಿಷಯದಲ್ಲಿ ಅಂಥ ಪ್ರೇಮವೇ ಇತ್ತು. ರಾವಣನು ಶತ್ರು ಎಂದು, ಭರತನು ಅಣ್ಣನೆಂದು, ಸೀತಾದೇವಿಯು ಗಂಡನೆಂದು, ವಿಭೀಷಣ ಮಿತ್ರನೆಂದು, ಹನುಮಂತನು ಸ್ವಾಮಿ ಎಂದು ಭಗವಂತನನ್ನು ತನ್ನವನನ್ನಾಗಿ ಮಾಡಿಕೊಂಡರು. ಯಾವ ಊರಿನಲ್ಲಿ ಮಾರುತಿ ಇರುವುದಿಲ್ಲವೋ ಆ ಊರಿನಲ್ಲಿ ಇರಲೇಬಾರದು. ಮಾರುತಿಯು ಊರಲ್ಲಿಲ್ಲದಿದ್ದರೆ ಮನೆಯಲ್ಲಾದರೂ ಇಟ್ಟುಕೊಳ್ಳಬೇಕು. ಮನೆಯಲ್ಲಿ ದೇವರ ಉಪಾಸನೆ ಮಾಡಬೇಕು. ಮನೆಯು ಮಂದಿರದಂತೆ ಇರಬೇಕು. ಪರಾನ್ನವೆಂದರೆ ಎರಡನೆಯವರು ಸಂಪಾದಿಸಿದ ಅನ್ನ. ನಾವು ಮನೆಯಲ್ಲಿ ಉಣ್ಣುವ ಅನ್ನವೂ ಕೂಡ ಪರಾನ್ನವೇ ಆಗಿರುತ್ತದೆ. ಏಕೆಂದರೆ ಅನ್ನದಾತ ಭಗವಂತನೇ ಆಗಿರುತ್ತಾನೆ. ನಾವು ಇದರ ಸ್ಮರಣೆ ಇಟ್ಟುಕೊಂಡು ಊಟ ಮಾಡಬೇಕು. ನಾಲಿಗೆಯ ರುಚಿಗೆ ಬಲಿ ಬೀಳದೆ ಅವಶ್ಯವಿದ್ದಾಗ ಹಾಗೂ ಅವಶ್ಯವಿದ್ದಷ್ಟೇ ಉಣ್ಣುವುದಕ್ಕೆ ಸಾತ್ವಿಕ ಆಹಾರವೆನ್ನುತ್ತಾರೆ. ಮುಖ್ಯವೆಂದರೆ ಪ್ರತಿಯೊಂದು ವಿಷಯದಲ್ಲಿಯೂ ಭಗವಂತನ ಸ್ಮರಣೆ ಇರಬೇಕು. ಅದು ಕುಡಿಯುವುದು, ತಿನ್ನುವುದು, ಹಾಡುವುದು, ಬಾರಿಸುವುದು, ತಿರುಗುವುದು ಯಾವುದೇ ಆಗಿರಲಿ ಎಲ್ಲದರಲ್ಲಿಯೂ ಅವನ ಸ್ಮರಣೆ ಇರಬೇಕು. ಗಾಯನದಲ್ಲಿ ನಿಶ್ಚಿತ ಸ್ವರದಲ್ಲಿಯೇ ಶಬ್ದೋಚ್ಚಾರಣೆ ಮಾಡಬೇಕಾಗುತ್ತದೆ. ಅದರಲ್ಲಿ ಭಗವಂತನ ಸ್ಮರಣೆ ಉಳಿಯುವುದು ಕಠಿಣವಿರುತ್ತದೆ. ಗಾಯನವು ಮನೋರಂಜನೆಗಾಗಿ ಇದ್ದರೂ ಭಗವಂತನನ್ನು ಅತ್ಯಂತ ಪ್ರೇಮದಿಂದ ಪ್ರಾರ್ಥಿಸಬೇಕು. ಅದನ್ನು ಕೇಳಿ ಅವನ ಕಣ್ಣುಗಳಲ್ಲಿ ನೀರು ಬರಬೇಕು. ರಾಮನು ನಮ್ಮ ಅವಶ್ಯಕತೆ ನೆಟ್ವರ್ಕ್ ಹೋಯ್ತಲ್ಲ ಮ್ಯಾಮ್. ಆದ್ದರಿಂದ ಕೇಳ್ತಾ ಇಲ್ಲ. ಒಂದ್ ನಿಮಿಷ. ಈಗ ಕೇಳ್ತಾ ಇದೆ ಈಗ ಕೇಳ್ತಾ ಇದೆ ಹೇಳಿ ಮ್ಯಾಮ್, ಹೇಳಿ. ಹೋಯ್ತು ಮತ್ತೆ. ಮಾತಾಡಿ ಮ್ಯಾಮ್. ವೇದಾವತಿ ಮ್ಯಾಮ್. ಅವಶ್ಯಕತೆಗನುಸಾರ ಎಲ್ಲಿಯಾದರೂ ಕೊಡುತ್ತಾನೆ. ಆದ್ದರಿಂದ ಭಗವಂತನು ಇಟ್ಟಿದ್ದರಲ್ಲಿ ಸಮಾಧಾನದಿಂದಿರಲು ಕಲಿಯಬೇಕು. ಪ್ರಪಂಚದಲ್ಲಿ ದುಃಖದ ಪ್ರಸಂಗಗಳು ಬಂದರೆ ಮಾತ್ರ ರಾಮನ ಸ್ಮರಣೆ ಆಗುತ್ತದೆ. ಆದರೆ ಅದರಂತೆ ನಾವು ಯಾವಾಗಲೂ ಸ್ಮರಣೆ ಮಾಡಬೇಕು. ನಾವು ಭಗವಂತನ ಮೇಲೆ ಪೂರ್ಣ ಶ್ರದ್ಧೆಯನ್ನಿಡಬೇಕು. ಅಂದರೆ ನಮ್ಮ ಚಿಂತೆಯು ಅವನಿಗೆ ಹತ್ತುತ್ತದೆ. ಇಂದಿನ ಮುಖ್ಯ ವಿಚಾರ, ಭಗವಂತನ ನಾಮದಲ್ಲಿ ಇದ್ದದ್ದಾದರೆ ಅವನನ್ನು ನಮ್ಮವನಾಗಿ ಮಾಡಿಕೊಳ್ಳಲು ಬೇರೆ ಏನು ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ. ಜೈ ಜೈ ರಘುವೀರ ಸಮರ್ಥ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಎಲ್ಲರೂ ಅರ್ಥ ಮಾಡ್ಕೊಳ್ಳತಕ್ಕಂಥದ್ದು, ಜೀವನದಲ್ಲಿ ಅಳವಡಿಸ್ಕೊಳ್ಳತಕ್ಕಂಥದ್ದು ಬಹಳ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಹೇಳ್ತು. ಓಕೆ, ನಾಗಲಲಿತಾ ಮ್ಯಾಮ್. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ ಮೇಡಮ್. DVG ಅವರ ಕಗ್ಗ ಒಂದೆರಡು ಪ್ಯಾರ ಹೇಳ್ತೀನಿ, ಮತ್ತೆ ಅದರ ತಾತ್ಪರ್ಯ ಹೇಳ್ತೀನಿ ಮೇಡಮ್. ಸ್ವಲ್ಪ ಬೇಗ ಮುಗಿಸಿದ್ರೆ ಎಲ್ಲರಿಗೂ ಅವಕಾಶ ಆಗುತ್ತೆ. ಹೇಳಿ ಮ್ಯಾಮ್, ಹೇಳಿ. ಋಣದ ಗಾರ್ಧಬ ನೀನು ಅಂತ. ಋಣದ ಮೂಟೆಯ ಹೊರಿಸಿ ಪೂರ್ವಾರ್ಜಿತದ ಹುರಿಯ ಕುಣಿಕೆಯಲ್ಲಿ ನಿನ್ನ ಕೊರಳನ್ನು ಬಿಗಿದು ವಿಧಿಯು ತೃಣದ ಕಡ್ಡಿಯ ಮುಂದೆ ಹಿಡಿದಾಶೆ ತೋರುತ್ತಿರೆ ಕುಣಿವ ಗಾರ್ಧಬ ನೀನು ಮಂಕುತಿಮ್ಮ. ವಿಧಿಯು ನಮಗೆ ಋಣದ ಮೂಟೆಯನ್ನೊರಿಸಿ ಕಳೆದ ಜನ್ಮಗಳಲ್ಲಿ ಸಂಪಾದಿಸಿರುವ ಹುರಿಯ ಕುಣಿಕೆಯನ್ನು ಕೊರಳಿಗೆ ಹಾಕಿ ಹುಲ್ಲು ಕಡ್ಡಿಯ ಹಿಡಿದು ಹಾಸೆ ತೋರುತ್ತಿದೆ. ನಾವಿಲ್ಲಿ ಕುಣಿಯುವ ಕತ್ತೆ ಮಾತ್ರ. ಇನ್ನೊಂದು, ಹಿಂದಿನ ಋಣಗಳು. ಉಣುವುದುಡುವುದು, ಪಡುವುದಾಡುವುದು, ಮಾಡುವುದು ಋಣಗಳೆಲ್ಲವೂ ಪೂರ್ವ ಸಂಚಿತಾಂಶಗಳು. ಹಣೆಯೊಳದು ಲಿಖಿತ ಮಿರೆಯಂ ವಾಚಿಸುವನಿಲ್ಲ, ಗೊಣಗಾಟ ಒಳಿಸುವುದೇ ಮಂಕುತಿಮ್ಮ. ನಾವು ಉಣ್ಣುವ, ಉಡುವ, ಸುಖಿಸುವ, ಆಡುವ, ಮಾಡುವ ಕಾರ್ಯಫಲಗಳೆಲ್ಲ ಹಿಂದಿನ ಜನ್ಮದ ಋಣಗಳೇ ಆಗಿವೆ. ಹಣೆಯಲ್ಲಿ ಅದು ಬರೆದಿದ್ದರೂ ಆ ಬರಹ ಓದುವವರಿಲ್ಲ. ಗೊಣಗಾಟದಿಂದ ಆ ಬರಹವನ್ನು ಅಳಿಸಲು ಆಗದು. ಕೊನೆಯಿರದ ಬಲೆ. ಅನುಬಂಧ ಜೀವಕ್ಕೆ ಪುರಾಕೃತದಿಂದ ಮನದ ರಾಗ ದ್ವೇಷ ವಾಸನೆಗಳ ದರಿಂ
ತನುಕಾಂತಿ ಮೋಹ ವಿಕೃತಿಗಳು ಮಾತೊಡಕಿನವು, ಕೊನೆಯಿರದ ಬಲೆಯೂ ಅದು ಮಂಕುತಿಮ್ಮ. ಅಂದ್ರೆ ಜೀವದಿಂದ ಜೀವಕ್ಕೆ ಕೂಡಿ ಬಾಳುವ ಸಂಬಂಧ ಬೆಳೆಯುವುದು, ಮನಸ್ಸಿನಲ್ಲಿ ದ್ವೇಷಾಸೂಯೆ ರಾಗಗಳು ಹುಟ್ಟುವುದು ಇಂದಿನ ಹಳೆಯ ಬಾಂಧವ್ಯವಷ್ಟೇ. ದೇಹದ ಕಾಂತಿ ವ್ಯಾಮೋಹ ದುಷ್ಕೃತಿಗಳೆಲ್ಲವೂ ಸಹ ಪೂರ್ವಕೃತವೇ ಆಗಿವೆ. ಹಳೆಯ ಗಂಟೊಂದು ಬಲೆಯಂತೆ ಅದಕ್ಕೆ ಕೊನೆಯೇ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಬಹಳ ಸಂಕ್ಷಿಪ್ತವಾಗಿ ಬಹಳ ಶಾರ್ಟ್ ಆಗಿ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾಗರತ್ನ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಾಗರತ್ನ ಮ್ಯಾಮ್ ಎಸ್ ಹೇಳಿ. ನಾನು ಒಂದು ಹಾಡು ಹೇಳ್ತೀನಿ. ಹೇಳಿ ಮೇಡಮ್. ಯಾತರ ಕಟಿಪೀಟಿ ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ, ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ. ಬರುವಾಗೆ ಏನ್ ತಂದಿ ಬರ್ತಾನೆ ಎಲ್ಲಾನು ನನದೆಂದಿ, ಯಾತರ ಕಟಿಪೀಟಿ ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ, ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ. ಕರಿಯ ಮಧುತರು ಕಾಲ್ಪಿಡಿದೆಳೆವಾಗ ಕಣ್ ಬಾಯ್ ಬಿಡುತ್ತಿದ್ದಿ, ಕಣ್ ಬಾಯ್ ಬಿಡುತ್ತಿದ್ದಿ. ಯಾತರ ಕಟಿಪೀಟಿ ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ, ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ. ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ತಂದಿಟ್ಟಿ, ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ತಂದಿಟ್ಟಿ. ಮಡದಿಗೆ ಮೋಹದ ಮಗುವೊಂದು ಹುಟ್ಟಿ, ಅದರ ಮೇಲೆ ನೀ ಮನಸ್ಸಿಟ್ಟಿ, ಯಾತರ ಕಟಿಪೀಟಿ ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ, ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ. ಸಂಸಾರ ಬಲು ಕೊಟ್ಟಿ ಅದರೊಳು ಬಿದ್ದಿದ್ದಿ ಕಾಲ್ ಕಟ್ಟಿ, ತಂದೆ ಶ್ರೀ ಪುರಂದರ ವಿಠಲರಾಯನ ಧ್ಯಾನವನ್ನೇ ನೀ ಮರೆತೇ ಬಿಟ್ಟಿ. ಯಾತರ ಕಟಿಪೀಟಿ ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ, ಒಂದಿನ ಹೋಗ್ತಿದ್ದಿಲ್ಲ ಟಿಪೀಟಿ. ಬರುವಾಗೆ ಏನ್ ತಂದಿ ಬರ್ತಾನೆ ಎಲ್ಲಾನು ನನದೆಂದಿ, ಧ್ಯಾನವನ್ನೇ ನೀ ಮರೆತಿದ್ದೆ, ಧ್ಯಾನವನ್ನೇ ನೀ ಮರೆತೇ ಬಿಟ್ಟೆ. ಹರೇ ಶ್ರೀನಿವಾಸ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇನ್ ಯಾರ್ದು ಹ್ಯಾಂಡ್ ರೈಸ್ ಅಲ್ವಾ? ಪೂರ್ಣಿಮಾ ಮ್ಯಾಮ್ ಇದ್ದೀರಲ್ಲ? ಮೇಡಮ್ ಇನ್ನೊಬ್ಬ ಮಾಸ್ಟರ್ ಯಾರು? ವಿವೋ V2130 ಅಂತ ಇದ್ದಾರೆ. ಅವ್ರು ಚಾಟ್ ಬಾಕ್ಸ್ ಅಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ ಕೊಡಿ ಅವ್ರಿಗೆ. ಅವರಿಗೆ ಅನ್ಮ್ಯೂಟ್ ಮಾಡೋಣ ಮ್ಯಾಮ್. ಓಕೆ ಎಸ್. ವಿವೋ V2130 ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್ ಅಥವಾ ಮೇಡಮ್. ನೋಡ್ದಂಗಾಯ್ತು ಒಂದ್ಸಲ. ಎಸ್. ಹೌದು. ಆ ಬ್ಲೂ ಕಲರ್ ಅದನ್ನ ಮುಟ್ಟಿ ಮ್ಯಾಮ್. ಬ್ಲೂ ಕಲರ್ ಅನ್ಮ್ಯೂಟ್ ಅಂತ ಬಂದ್ರೆ ಅದನ್ನ ಜಸ್ಟ್ ಟಚ್ ಮಾಡಿ, ಆಗ ನಿಮಗೆ ಮಾತಾಡೋದು ಕೇಳ್ತಾ ಇದೆ. ಎಸ್ ಮಾಡಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಹೇಳಿ ಮೇಡಮ್. ನಾನೊಂದು ಭಕ್ತಿಗೀತೆ ಹಾಡ್ತೀನಿ. ಆಯ್ತು, ಓಕೆ. ಗುಣವಾಯಿತೆನ್ನ ಭವರೋಗ, ಕೃಷ್ಣನೆಂಬ ವೈದ್ಯ ದೊರಕಿದನು. ಗುಣವಾಯಿತೆನ್ನ ಭವರೋಗ,
ಕೃಷ್ಣನೆಂಬ ವೈದ್ಯ ದೊರಕಿದನು. ಗುಣವಾಗುವವರಿಗೆ ಎಡೆಯಿಲ್ಲ, ಗುಣವಂತರಾಗುವರು ಅವನಿಂದ. ಗುಣವಂತರಾಗುವರು ಅವನಿಂದ, ಗುಣವಂತರಾಗುವರು ಅವನಿಂದ. ಗುಣವಾಯಿತೆನ್ನ ಭವರೋಗ, ಕೃಷ್ಣನೆಂಬ ವೈದ್ಯ ದೊರಕಿದನು. ಸಂತತ ಹರಿಭಕ್ತಿ ಅನುಪಾನ, ಸಂತತ ಗುರುಭಕ್ತಿ ಮರುಪಾನ. ಸಂತತ ಶ್ರವಣ ಕಠಿಣ ಪಥ್ಯ, ಸಂತತ ಕೀರ್ತನ ಉಷ್ಣೋದಕ. ಗುಣವಾಯಿತೆನ್ನ ಭವರೋಗ, ಕೃಷ್ಣನೆಂಬ ವೈದ್ಯ ದೊರಕಿದನು. ಸಹಸ್ರನಾಮದೀತ ವಂದ್ಯ, ಸಕಲ ಸ್ವಾತಂತ್ರ್ಯಕ್ಕೆ ತಾಬಾಧ್ಯ. ಹರಿ ಸರ್ವೋತ್ತಮನೆಂಬ ವೈದ್ಯ, ಹರಿ ಸರ್ವೋತ್ತಮನೆಂಬ ವೈದ್ಯ. ಪುರಂದರ ವಿಠಲನೆ ನಿರವದ್ಯ, ಪುರಂದರ ವಿಠಲನೆ ನಿರವದ್ಯ. ಗುಣವಾಯಿತೆನ್ನ ಭವರೋಗ, ಕೃಷ್ಣನೆಂಬ ವೈದ್ಯ ದೊರಕಿದನು. ಗುಣವಾಗುವವರಿಗೆ ಎಣೆಯಿಲ್ಲ, ಗುಣವಂತರಾಗುವರು ಅವನಿಂದ. ಗುಣವಂತರಾಗುವರು ಅವನಿಂದ, ಗುಣವಂತರಾಗುವರು ಅವನಿಂದ. ಗುಣವಾಯಿತೆನ್ನ ಭವರೋಗ, ಕೃಷ್ಣನೆಂಬ ವೈದ್ಯ ದೊರಕಿದನು. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ತಮ್ಮ ಹೆಸರು ಹೇಳಿ ಮ್ಯಾಮ್. ನಾನು ಲಕ್ಷ್ಮೀಬಾಯಿ ಹೆಗ್ಡೆ ಅಂತ. ಓಕೆ ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ನಮ್ಗೆ ಕೃಷ್ಣನೆಂಬ ವೈದ್ಯ ಅಂದ್ರೆ ರಂಗನಾಥ್ ಗುರೂಜಿ ನೆನಪಾಗುತ್ತೆ ಸರಿ. ಓಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಮತ್ತೆ ನಮ್ಗೆ ಧ್ಯಾನ ಮಾಡೋದ್ರಿಂದ ಒಳ್ಳೇದಾಗಿದೆ ಮೇಡಮ್. ಓಕೆ, ಖುಷಿ ಆಗ್ತಾ ಉಂಟು. ಓಕೆ, ಇದು ಹಿಂಗೆ ಮುಂದುವರಿಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಪೂರ್ಣಿಮಾ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಹೇಳಿ. ಗಳಿಸಿದ್ದ ಯಾರೇನು ಒಯ್ಯೊಲ್ಲ ಮನವೇ, ಸಾವಿಗೆ ಮಧ್ಯೆ ತಿಳಿದಿಲ್ಲ. ಗಳಿಸಿದ್ದ ಯಾರೇನು ಒಯ್ಯೊಲ್ಲ ಮನವೇ, ಸಾವಿಗೆ ಮಧ್ಯೆ ತಿಳಿದಿಲ್ಲ. ಗುರುವಿನ ಪಾದವ ನಂಬಲು ಮನವೇ, ಚಿಂತೆ ಎಂಬುದೇ ಸುಳಿಯೊಲ್ಲ. ಗಳಿಸಿದ್ದ ಯಾರೇನು ಒಯ್ಯೊಲ್ಲ ಮನವೇ, ಸಾವಿಗೆ ಮತ್ತೆ ತಿಳಿದಿಲ್ಲ. ಪಾಪ ಪುಣ್ಯಗಳ ಅಕ್ಕಿಯ ಅರಿಯೋ, ಜ್ಞಾನದ ಗಂಗೆಲಿ ಹಿಟ್ಟನ್ನು ಸುರಿಯೋ. ಕೆಟ್ಟ ಕಾಮನೆಯ ಹೆಂಚಾಗಿ ಹಿಡಿಯೋ, ಮುಕ್ತಿಯ ರೊಟ್ಟಿಯ ಸವಿಯನ್ನು ಸವಿಯೋ. ಗಳಿಸಿದ್ದ ಯಾರೇನು ಒಯ್ಯೊಲ್ಲ ಮನವೇ, ಸಾವಿಗೆ ಮತ್ತೆ ತಿಳಿದಿಲ್ಲ. ಗಳಿಸಿದ್ದ ಯಾರೇನು ಒಯ್ಯೊಲ್ಲ ಮನವೇ, ಸಾವಿಗೆ ಮತ್ತೆ ತಿಳಿದಿಲ್ಲ. ಮನದಲ್ಲಿ ಶಾಂತಿಯ ಮಂತ್ರವ ಜಪಿಸಿ, ಗುರುಪಾದದಲ್ಲಿ ಚಿತ್ತವನಿರಿಸಿ. ಮನದಲ್ಲಿ ಶಾಂತಿಯ ಮಂತ್ರವ ಜಪಿಸಿ, ಗುರುಪಾದದಲ್ಲಿ ಚಿತ್ತವನಿರಿಸಿ. ಮದಮೋಹವನ್ನು ಮನದಿಂದ ಅಳಿಸಿ, ಗುರುವಾಕ್ಯವನ್ನು ಮೀರದೆ ನಡೆಸಿ. ಗಳಿಸಿದ್ದ ಯಾರೇನು ಒಯ್ಯೊಲ್ಲ ಮನವೇ, ಸಾವಿಗೆ ಮತ್ತೆ ತಿಳಿದಿಲ್ಲ. ಗಳಿಸಿದ್ದ ಯಾರೇನು ಒಯ್ಯೊಲ್ಲ ಮನವೇ, ಸಾವಿಗೆ ಮತ್ತೆ ತಿಳಿದಿಲ್ಲ.
ಭಕ್ತರ ಕಾಯಲು ಅವಧೂತ ಬಂದ, ಶಿಷ್ಯರ ಉದ್ಧರಿಸಿದರೆಯಲ್ಲಿನಿಂದ. ಆತ್ಮವಾರೆಯುವ ಚೈತನ್ಯ ತಂದ, ಭಕ್ತರ ಹೃದಯದಿ ನಗುತ್ತಲೇನಿಂದ. ಗಳಿಸಿತ್ತ ಯಾರೇನು ಒಯ್ಯೊಲ್ಲ ಮನವೇ, ಸಾವಿಗೆ ಮತ್ತೆ ತಿಳಿದಿಲ್ಲ. ಗಳಿಸಿದ್ದ ಯಾರೇನು ಒಯ್ಯೊಲ್ಲ ಮನವೇ, ಸಾವಿಗೆ ಮತ್ತೆ ತಿಳಿದಿಲ್ಲ. ಸಾವಿಗೆ ಮತ್ತೆ ತಿಳಿದಿಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನೀವು ಬರ್ಬೇಕು. ಬಹಳ ಗ್ಯಾಪ್ ಬಂತು ರಾತ್ರಿ ವೇಳೆಗೆ. ಇವತ್ತು ತುಂಬಾ ಗಂಟ್ಲು ಕೆಟ್ಟಿತ್ತು, ಬಟ್ ನಾನು ಬರ್ಲೇಬೇಕು ಅಂತ ಬಂದೆ ಮ್ಯಾಮ್. ಖಂಡಿತ ಬರ್ತೀನಿ ಇನ್ಮೇಲೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಮ್ಯಾಮ್, ಶ್ರುತಿ ಮ್ಯಾಮ್, ಶ್ರುತಿ ಮ್ಯಾಮ್ ಅನ್ಮ್ಯೂಟ್. ಎಸ್, ನಮಸ್ತೆ ಮ್ಯಾಮ್, ಎಲ್ರಿಗೂ ನಮಸ್ತೆ. ನಾನೊಂದು ಭಕ್ತಿಗೀತೆ ಹಾಡ್ತೇನೆ. ಎಸ್, ಓಕೆ. ಮಾದೇವ 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 ಮಾದೇವ. ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆಂತಾವರೆ ಪುಷ್ಪ, ಚಂದಕ್ಕೆ ಮಾಲೆ ಬಿಲ್ಪತ್ರೆ, ಮಾದೇವ ನಿಮ್ಗೆ ಚಂದಕ್ಕೆ ತುಳಸಿದಲವ, ಮಾದಪ್ಪನ ಪೂಜೆಗೆ ತಂದು, ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ತಪ್ಪಾಳೆ ಬೆಳಗಿಯೂನಿ, ತುಪ್ಪವ ಕಾಯಿಸಿಯೂನಿ, ಕಿತ್ತಾಳೆ ಹಣ್ಣ ತಂದಿಯೂನಿ, ಮಾದೇವ ನಿಂಗೆ ಕಿತ್ತಾಳೆ ಹಣ್ಣ ತಂದಿಯೂನಿ. ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ, ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟಕ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ, ಬೆಟ್ಟದ ಮಾದೇವ ಗತಿಯೆಂದು, ಮಾದೇವ ನೀವೇ. ಬೆಟ್ಟಕ್ಕೊಂಡ್ ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ, ಬೆಟ್ಟದ ಮಾದೇವ ಗತಿಯೆಂದು, ಮಾದೇವ ನೀವೇ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಶಾರದಾ ಮ್ಯಾಮ್. ನಮಸ್ತೆ ಮೇಡಮ್. ನಾನು ಏನು ಇದು ಮಾಡಕ್ಕೆ ಮಾಡಿ
ನನಗೆ ಒಂದಿಬ್ರದ್ದು ವಾಟ್ಸಪ್ಗೆ ಗ್ರೂಪ್ ಜಾಯಿನ್ ಮಾಡಿಸ್ಬೇಕಿತ್ತು ಮೇಡಮ್. ಒಂದೆರಡು ನಾನೇ ಮಾಡಿದ್ದೆ ಒಂದಿಷ್ಟು ಜನದ್ದು. ಇವಾಗ ಮಾಡಕ್ ಆಗ್ತಿಲ್ಲ, ಅದಕ್ಕೆ ಹೇಳಕ್ಕೆ ಇಲ್ಲ ನೀವು ಮಾಡಕ್ ಆಗಲ್ಲ. ಯು ಆರ್ ನಾಟ್ ಎ ಅಡ್ಮಿನ್. ನೀವು ಅದನ್ನ ನನ್ನ ನಂಬರ್ ಗೊತ್ತಿದೆ ಅಲ್ಲ, ಕಳಿಸ್ಕೊಡಿ. ನಂಬರ್ ಗೊತ್ತಿಲ್ಲ ಮೇಡಮ್ ನಿಮ್ದು. ಡೈಲಿ ನೈಟ್ ಲಿಂಕ್ ಹಾಕ್ತಾರೆ ನೋಡಿ ಮೇಡಮ್. ಇವತ್ತು ಈ ಕ್ಲಾಸ್ ಲಿಂಕ್ ಹಾಕಿದಾರಲ್ಲ ಮೇಡಮ್, ದಿನ ನಾನು ಅದು ಲಿಂಕ್ ಮೇಡಮ್ ಕಳಿಸ್ತೇನಲ್ಲ ಪ್ರೋಗ್ರಾಮ್ದು, ಡೈಲಿ ನಾನು ಲಿಂಕ್ ಕಳಿಸ್ತೇನೆ. ಅದೇ ನಂಬರ್ ನಂದು ವಾಟ್ಸಪ್. ಅದನ್ನ ನೋಡ್ಬಿಟ್ಟು ಕಳಿಸ್ಕೊಡಿ. ಸರಿ ಆಯ್ತು. ಒಂದು ವಚನ ಹೇಳಲ್ಲ ಮೇಡಮ್? ಆಯ್ತಾಯ್ತು, ಓಕೆ. ಟೈಮ್ ಇದೆಯಾ? ಮತ್ತೆ ಎಷ್ಟು ಹೊತ್ತು? ಸ್ವಲ್ಪ ಒಂದೇ. ಆಯ್ತಾಯ್ತಾಯ್ತು, ಹೇಳಿ ಹೇಳಿ ಹೇಳಿ. ಓಕೆ ಮೇಡಮ್. ಒಲೆಯ ಬೂದಿಯ ಬಿಲಿಯಲು ಬೇಡ, ಒಲಿದಂತೆ ಹೂಸಿಕೊಂಬುದು. ಹೂಸಿ ಏನು ಫಲ ಮನದಲ್ಲಿ ಲೇಸಿಲ್ಲದ ನಕ್ಕ, ಒಂದ ನಾಡ ಹೋಗಿ ಒಂಬತ್ತ ನಾಡುವ ಡಂಬಕರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಇದರ ಅರ್ಥ, ಒಲೆಯಲ್ಲಿರುವ ಬೂದಿಯೇ ಸಾಕು ನೊಸಲಿಗೆ, ಆದರೆ ಅದನ್ನು ಪ್ರೀತಿಯಿಂದ ಭಕ್ತಿಯಿಂದ ಧರಿಸಿಕೊಳ್ಳಬೇಕು. ಮನದಲ್ಲಿ ಲೇಸಿಲ್ಲದೆ ಅಂದರೆ ಭಕ್ತಿ ಇಲ್ಲದೆ ಹೊರಗೆ ಅದನ್ನು ಧರಿಸಿಕೊಂಡು ಏನು ಪ್ರಯೋಜನ? ಅಂತಹವರು ಒಂದ ನಾಡ ಹೋಗಿ ಒಂಬತ್ತ ನಾಡುವ ಡಂಬಕರು ಅಂದರೆ ಯಾವುದಕ್ಕೆ ಮಹತ್ವ ಕೊಡಬೇಕೋ ಅದನ್ನು ಬಿಟ್ಟು ಉಳಿದುದನ್ನೆಲ್ಲ ಮಾಡುವ ಆಡಂಬಕಾರರು, ಅಂತಹವರನ್ನು ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ ಎಂದು ಶ್ರದ್ಧೆಯ ಮಹತ್ವವನ್ನ ಎತ್ತಿ ಹಿಡಿಯುತ್ತಾರೆ ಬಸವಣ್ಣ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ನಾಗರತ್ನಮ್ಮ ಮೇಡಮ್. ಹಾ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ. ಹೇಳಿ, ಹಾಡು ಹೇಳ್ತೀರಾ? ಹಾ ಮೇಡಮ್. ಹೇಳಿ. ಒಡಲೆಂಬ ಗೋಡಿಯೊಳಗೆ ಒಡೆಯನೆನ್ನವನೇಹನು, ಒಡಲೆಂಬ ಗೋಡಿಯೊಳಗೆ ಒಡೆಯನೆನ್ನವನೇಹನು, ನಡೆಯುವೇನು ನಡೆಸಿದಂತವನು ಕೈ ಬಿಡನು, ಒಡಲೆಂಬ ಗೋಡಿಯೊಳಗೆ ಒಡೆಯನೆನ್ನವನೇಹನು, ಬಡವ ತಪ್ಪಲಿ ಎಂದು ಚಡಪಡಿಸದಿರು ನೀನು, ಕೊಡುವಾತ ಬಿಡುವಾತ ನಮ್ಮ ಒಳಗಿಹನು, ಒಡಲೆಂಬ ಗೋಡಿಯೊಳಗೆ ಒಡೆಯನೆನ್ನವನೇಹನು, ನಾನೇ ಆಡಿದ ನನ್ನ ಕೋಡಂಗಿ ಆಟವನು ನೋಡಿ ಕೈ ಪರೆಗೊದ್ದೆ ನಕ್ಕವನು ಅವನು, ನಾನೇ ಆಡಿದ ನನ್ನ ಕೋಡಂಗಿ ಆಟವನು ನೋಡಿ ಕೈ ಪರೆಗೊದ್ದೆ ನಕ್ಕವನು ಅವನು, ನನ್ನ ಹಿಂದೆ ಇದ್ದು ನಾ ಬಿದ್ದೆ ಎಂದಾಗ ಬಂದೆತ್ತಿ ಕಣ್ಣೊರೆಸಿ ನಗಿಸಿದವನವನು, ಒಡಲೆಂಬ ಗೋಡಿಯೊಳಗೆ ಒಡೆಯನೆನ್ನವನೇಹನು, ತನ್ನೊಡಲೋಳೇರ್ಪಾತ ನಾಥನೇ ಸದಾಶಿವನು, ಕ್ಷೇಮಕಾರಕ ಮೂರ್ತಿ ನಮಗೆಂದೋ ಅವನು, ನನ್ನ ಜೀವನ ರಥದ ವಿಜಯದ ಮಹೋತ್ಸವಕ್ಕೆ ತಾನೇ ಸಾರಥಿಯಾಗಿ ನಡೆಸುವನು ಜಯಕ್ಕೆ, ಒಡಲೆಂಬ ಗೋಡಿಯೊಳಗೆ ಒಡೆಯನೆನ್ನವನೇಹನು, ನಡೆಯುವೇನು ನಡೆಸಿದಂತವನು ಕೈ ಬಿಡನು,
ಒಡಲೆಂಬ ಗುಡಿಯೊಳಗೆ ಒಡೆಯನೆನ್ನವನಿಹನು ಒಡೆಯನೆನ್ನವನಿಹನು ಒಡೆಯನೆನ್ನವನಿಹನು. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಹಾಡಿದ್ರಿ. ಓಕೆ, ಮೋಹನ್ ಕುಮಾರ್ ಭದ್ರಾವತಿ ಅನುಭವ ಹೇಳಿ ಸರ್. ಅನ್ಮ್ಯೂಟ್ ಕೊಡಿ ರಘುನಾಥ್. ಕೊಟ್ಟಿದ್ದೀನಿ ಮ್ಯಾಮ್. ಕೊಟ್ಟಿದ್ದೀರಾ ಸರ್? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮದುವೆಯಲ್ಲಿದ್ದೇನೆ ಮೇಡಮ್, ಆದ್ರಿಂದ ಸರಿ. ಓಕೆ ಓಂ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಂ ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಅಷ್ಟು ಜ್ಞಾನಕ್ಕೆ ಹೋಗಿ ಎಲ್ಲಾ ರೀತಿಯಲ್ಲಿ ಹಾಡ್ತಾ ಇದ್ದಾರೆ, ಅದನ್ನ ಕೇಳ್ತಾ ಬರ್ತಾ ಇದೀನಿ. ಬಹಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು ತಿಳಿಸ್ಬಿಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಂ ಸರ್ ಹೇಳಿ ತಾಯಿಯವರೇ. ಹೇಳಿ ನಿಮ್ಮ ಅನುಭವ, ನಿಮ್ಮ ಅಭಿಪ್ರಾಯ. ನೀವೆಲ್ಲ ಇನ್ಸ್ಪಿರೇಷನ್ಸ್ ಪ್ರೋಗ್ರಾಮ್ಗೆ ಹೇಳಿ ಸರ್. ಇಲ್ಲ, ನಾನು ಇದರಲ್ಲಿ ಬಂದ ನಂತರ ನಾನು ಒಳ್ಳೆಯವನಾಗಿದ್ದೇನೆ ಅಷ್ಟೇ. ನೋಡಿ, ಅದಿರುದು ಸೆಲ್ಫ್. ಎಲ್ಲಾರು ಒಳ್ಳೆಯವರು, ಒಂದೇ ಮಾತಲ್ಲಿ ಹೇಳ್ತೇನೆ, ನಾನು ಒಳ್ಳೆಯವನಾಗಿದ್ದೆ ನಾನು. ವೆರಿ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ತುಂಬಾ ಸಿಂಪಲ್ ಆಗಿ ಹೇಳಿದ್ರು ಸರ್. ಅದೇ ಬಹಳ ಸಿಂಪಲ್. ಇಲ್ಲ, ನಾನು ಈಗ ನೈಟ್ ಡ್ಯೂಟಿ ಹೋಗ್ಬೇಕ್ರಿ ನಾನೀಗ. ಓಕೆ ಸರ್. ನೈಟ್ ಡ್ಯೂಟಿ ಹೋಗ್ಬೇಕು. ಓಕೆ ಸರ್. ಥ್ಯಾಂಕ್ ಯು. ಇನ್ಯಾರಾದ್ರೂ? ಓಕೆ, ಥ್ಯಾಂಕ್ ಯು ಸರ್. ಇನ್ಯಾರಾದ್ರೂ ಅಭಿಪ್ರಾಯ ಹೇಳತಕ್ಕಂಥವ್ರು? ಅಭಿಪ್ರಾಯವನ್ನ ಯಾರು ಕೊಡ್ಲಿಲ್ಲ. ಹೊಸ ಮಾಸ್ಟರ್ಸ್ ದಯಮಾಡಿ ನಿಮಗೆ ಏನಾಯ್ತು? ಸಾಮಾನ್ಯವಾಗಿ ಎಲ್ಲ ನಮ್ಮ ಸೀನಿಯರ್ ಮಾಸ್ಟರ್ಸೇ ಹಾಡು ಹೇಳತಕ್ಕಂಥದ್ದು, ಕತೆ ಹೇಳತಕ್ಕಂಥ ಬಂದ್ರು. ಗೀತಾ ಮೇಡಮ್ ಒಬ್ರು ಹೊಸ ಮಾಸ್ಟರ್ ಆಗಿದ್ರು, 2-3 ತಿಂಗಳಿಂದ ಸೇರಿದವರು ಅಭಿಪ್ರಾಯ ಹೇಳಿದ್ರು. ಉಳಿದ ಹೊಸ ಮಾಸ್ಟರ್ಸ್ ದಯಮಾಡಿ ಹೇಳಿ. ಯಾರು ಇಲ್ಲ ಅನ್ಸುತ್ತೆ. ಓಕೆ, ಮುಂದಿನ ಶನಿವಾರಕ್ಕೆ ತಯಾರಾಗಿ ಬನ್ನಿ. ಹೇಳಿ ಮ್ಯಾಮ್. ಕೇಳಿಸ್ತಾ ಇದೆನಾ ಮ್ಯಾಮ್ ನಾನು ಹೇಳೋದು? ಕೇಳಿಸ್ತಾ ಇದೆ. ಫೇಸ್ ಕಾಣಿಸ್ತಿದೆನಾ? ಕಾಣಿಸ್ತಾ ಇದೆ, ಸ್ವಲ್ಪ ಬ್ಲರ್ ಇದೆ ಅಷ್ಟೇ, ಕಾಣ್ತಾ ಇದೆ. ಓಕೆ ಮ್ಯಾಮ್. ಇನ್ನೊಂದು, ನಾನೊಂದ್ ಸ್ವಲ್ಪ 1 ನಿಮಿಷ ಟೈಮ್ ತಗೊಳ್ತೀನಿ. ನಾವೀಗ ಔಷಧಿ ಅಂತ ಹೇಳಿದ್ರೆ ಬರೀ ಮಾತ್ರೆ ಮತ್ತೆ ಇಂಜೆಕ್ಷನ್ ಈ ತರದ್ದೇ ಅನ್ಕೊಂಡಿದೀವಿ. ಆದ್ರೆ ನಾವು ಔಷಧಿ ಅಂತ ಅನ್ಕೊಳ್ದೆ ಇರೋದು ಕೂಡ ನಮಗೆ ಔಷಧಿಯಾಗಿ ವರ್ಕ್ ಮಾಡುತ್ತೆ. ಅವ್ ಯಾವ್ದ್ಯಾವ್ದು ಅಂತ ಹೇಳ್ತೀನಿ ಮೇಡಮ್. ಒಟ್ಟು 11 ಇದಾವೆ. ಮೊದಲನೇದು ವ್ಯಾಯಾಮ ಕೂಡ ಒಂದ್ ಔಷಧನೇ. ಅದೇ ರೀತಿ ಬೆಳಗಿನ ನಾವು ನಡಿತೀವಲ್ಲ, ಅದು ಕೂಡಾನೇ ಒಂದ್ ಮದ್ದು. ಉಪವಾಸ ಮಾಡೋದು ಕೂಡ ಒಂದ್ ಔಷಧ. ಹಾಗೆ ಕುಟುಂಬದೊಂದಿಗೆ ಆಹಾರ ಸೇವೆ ಕೂಡ ಒಂದ್ ಔಷಧ. ನಾವು ನಗ್ತಕ್ಕಂತ ನಗು ಕೂಡ ಒಂದ್ ಔಷಧ. ಹಾಗೆ ಗಾಢ ನಿದ್ರೆ, ಒಂದು ಸ್ವಲ್ಪ ದಿನದಲ್ಲಿ ಒಂದು ಒಳ್ಳೆ ನಿದ್ದೆ ಮಾಡಿದ್ರೆ ಅದು ಕೂಡ ಒಂದ್ ಔಷಧ. ಹಾಗೆ ನಮ್ಮ ಆತ್ಮೀಯರೊಂದಿಗೆ ಸಮಯ ಕಳೆಯೋದು. ನಾವ್ ಯಾರನ್ನೋ ಮೀಟ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಿ, ಅವ್ರನ್ನ ಸ್ವಲ್ಪ ಮೀಟ್ ಆಗಿ ಅವ್ರ ಹತ್ರ ಒಂದ್ ಸ್ವಲ್ಪ ಸಮಯ ಕಳೆದ್ ಬಂದಾಗ ಅದು ಕೂಡ ಒಂದ್ ಔಷಧ ತರ ವರ್ಕ್ ಆಗುತ್ತೆ. ಅದೇ ರೀತಿ ನಾವ್ ಯಾವಾಗ್ಲೂ ಸಂತೋಷವಾಗಿರೋದು, ಇಷ್ಟಿಷ್ಟಕ್ಕೆ ಸಿಟ್ ಮಾಡ್ಕೊಳ್ದೆ ಎಲ್ಲಾದ್ರಲ್ಲೂ ಖುಷಿ ಹುಡುಕ್ತಾ ಸಂತೋಷವಾಗಿದ್ರೆ ಅದನ್ನು ಒಂದು ಔಷಧ ಅಂತ ಹೇಳ್ಬೋದು. ಕೆಲವು ಸಂದರ್ಭಗಳಲ್ಲಿ ಮೌನವೂ ಕೂಡ ಔಷಧನೇ. ನಮ್ಮ ಸಿಟ್ಟಿಗೆ ಬುದ್ಧಿ ಕೊಡದೆ ತಾಳ್ಮೆ ತಂದ್ಕೊಂಡು ಸ್ವಲ್ಪ ಮೌನವಾಗಿದ್ಬಿಟ್ರೆ ಅದು ಕೂಡ ಒಂದು ಔಷಧ ಆಗಿ ವರ್ಕ್ ಆಗುತ್ತೆ. ಅದೇ ರೀತಿ ಎಲ್ಲರಿಗೂ ಸಹಕಾರ ನೀಡೋದು ಒಂದು ಔಷಧನೇ. ನಾವೊಬ್ರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಅಥವಾ ಅದರಲ್ಲೂ ಕೂಡ ಅವ್ರ ಬ್ಲೆಸ್ಸಿಂಗ್ಸು ನಮ್ಗೆ ಸಂತೃಪ್ತಿ ತಗೊಂಡ್ರೆ ಅದು ಕೂಡ ಔಷಧ ಆಗಿರುತ್ತೆ. ಹಾಗೆ ಒಳ್ಳೆಯ ಸ್ನೇಹಿತ ಔಷಧಿ ಅಂಗಡಿ ಇದ್ದಂತೆ. ಇವೆಲ್ಲವನ್ನು ಅನುಸರಿಸಿ ಹಣವೂ ಖರ್ಚಾಗುವುದಿಲ್ಲ, ಹಾಗೆ ಯಾವುದೇ ಅಡ್ಡ ಪರಿಣಾಮವೂ ಬೀರುವುದಿಲ್ಲ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಧ್ಯಾನ ಬಿಟ್ರಾ ನೀವು? ಯಾರು ಮ್ಯಾಮ್? ಧ್ಯಾನ ಹೇಳಿದ್ರಾ? ಇಲ್ಲ, ಧ್ಯಾನವೂ ಕೂಡ ಅತ್ಯದ್ಭುತವಾದ ಔಷಧ. ಬಟ್ ನಮ್ ಮಹಾವತಾರ್ ಫೌಂಡೇಶನ್ ಅಲ್ಲಿ ಅದು ಡೈಲಿ ಹೇಳ್ತಾ ಇರೋದ್ರಿಂದ ನಾನು ಅದನ್ನ ಮೆನ್ಷನ್ ಮಾಡ್ಲಿಲ್ಲ ಮ್ಯಾಮ್ ಅಷ್ಟೇ. ಅದು ಹೇಳ್ಬೇಕು, ಆಗ್ಲೇ ಜನರಿಗೆ ಅರ್ಥ ಆಗೋದು, ಓ ಇದು ಸಹ ಒಂದು ಔಷಧ ಅಂತ. ಧ್ಯಾನ ಕೂಡ ಅದು ಇದೆಲ್ಲದಕ್ಕಿಂತ ಮೀರಿದ್ದು ಮ್ಯಾಮ್ ಧ್ಯಾನ. ಎಸ್, ಥ್ಯಾಂಕ್ ಯು ರಘುನಾಥ್ ಸರ್. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹೇಳಿದ್ರೆ. ರೂಪಾ ಪಾಟೀಲ್ ಮ್ಯಾಮ್ ಮತ್ತೊಮ್ಮೆ ಹ್ಯಾಂಡ್ ರೈಸ್ ಮಾಡಿದೀರಾ? ಶಾರದಾ ಮ್ಯಾಮ್ ಅನ್ಮ್ಯೂಟ್ ಕೊಟ್ಟಿದ್ದೆ ನಮ್ಮ. ಹೇಳಿ ಮ್ಯಾಮ್.
ಹಾ ಮೇಡಮ್ ಏನಿಲ್ಲ, ಚೆನ್ನಾಗಿತ್ತು. ಲಾಸ್ಟ್ ಒಂದ್ ರೀತಿ ಮೃಷ್ಟಾನ್ನ ಭೋಜನ ಅಂತ ಹೇಳ್ಬೋದು ಇವತ್ತಿನ ಕಾರ್ಯಕ್ರಮ. ಬರೀ ಹಾಡಾಗಿತ್ತು, ಕೊನೆಗೆ ಒಂಥರ ಊಟಕ್ಕೆ ಉಪ್ಪಿನಕಾಯಿ ಅನ್ನೋ ತರ ಚೆನ್ನಾಗಿ ಇದ್ ಮಾಡಿದ್ರು. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು ರಘುನಾಥ್ ಸರ್ದು ವಿಷಯ ಹೇಳಿದ್ದು. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಪೂರ್ಣಿಮಾ ಮೇಡಮ್ ಹಾಡಂಗೆ ಇತ್ತು ಇವತ್ತು, ಬಹಳ ಚೆನ್ನಾಗಿ ಹೇಳಿದ್ರು. ಎಲ್ಲರೂ ಚೆನ್ನಾಗಿ ಹೇಳಿದ್ರು ಹಾಡು ಮಾತ್ರ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಾಗೆ ಎಲ್ಲಾ ಮಾಸ್ಟರ್ಸ್ ಗಳಿಗೂ ಒಂದ್ ಮನವಿ, ಚಾಟ್ ಬಾಕ್ಸ್ ಅಲ್ಲಿ ನಿನ್ನೆ ನಡೆದಿರ್ತಕ್ಕಂತ ವಿಡಿಯೋದ ಲಿಂಕ್ ಅನ್ನು ಶೇರ್ ಮಾಡಿದೀವಿ, ಯೂಟ್ಯೂಬ್ ಲಿಂಕ್ ನ. ದಯಮಾಡಿ ಆ ಎಲ್ಲರೂ ಲಿಂಕ್ ಅನ್ನು ಪ್ರೆಸ್ ಮಾಡಿ ಆ ವಿಡಿಯೋ ನೋಡೋದ್ರ ಮುಖಾಂತರ ಅದಕ್ಕೆ ಲೈಕ್ ಕೊಟ್ಟು ಕಮೆಂಟ್ ಅನ್ನು ಹಾಕಿ. ನಾವು ಈ ತರ ಹೇಳೋದ್ ಏನಕ್ಕೆ ಅಂತ ಹೇಳಿದ್ರೆ, ನಮ್ಮಾಗೆ ಎಲ್ರಿಗೂ ಈ ವಿಡಿಯೋ ರೀಚ್ ಆಗಿ ಎಲ್ರು ಧ್ಯಾನ ಮಾಡ್ಲಿ ಅಂತ ಕೇಳ್ಕೊಳ್ಳೋದು ನಮ್ಮ ಆಶಯ. ಥ್ಯಾಂಕ್ ಯು, ಧ್ಯಾನ ಧನ್ಯವಾದಗಳು. ಎಲ್ಲ ಒಳ್ಳೇದನ್ನ ಕಲ್ತು. ಜ್ಯೋತಿ ಮ್ಯಾಮ್ ಹಾಕಿದ್ದಾರೆ, ಪುಸ್ತಕ ಓದುದು ಸಹ ಒಂದು ಔಷಧ ಅಂತ. ಎಸ್ ಮ್ಯಾಮ್, ಎಸ್. ಓಕೆ, ಎಲ್ರಿಗೂ ತುಂಬಾ ಧನ್ಯವಾದ. ತುಂಬಾ ಚೆನ್ನಾಗಿ. ಮುಂದೆ ಇನ್ನೂ ಸಹ ಹೆಚ್ಚಿನದಾಗಿ ಇನ್ನೂ ಕೆಲವು ಕಲಾವಿದರಿದ್ದಾರೆ, ಯಾಕೋ ಬರ್ತಾ ಇಲ್ಲ. ಬಹುಶಃ ಸ್ಕಿಟ್ ಮಾಡತಕ್ಕಂಥದ್ದು, ಮಿಮಿಕ್ರಿ ಮಾಡತಕ್ಕಂಥದ್ದು, ಜೋಕ್ಗಳನ್ನ ಹೇಳತಕ್ಕಂಥದ್ದು, ಎಲ್ಲರೂ ಸಹ ಮುಂದೆ ಬರ್ಬೇಕು ಅಂತ ನಾನು ವಿನಂತಿ ಮಾಡುತ್ತಾ ಇನ್ನು ನಮ್ಮ ಧ್ಯಾನಕ್ಕೆ ಹೋಗೋಣ.